ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ಕೆಎಂಎಫ್ನಿಂದ ಮತ್ತಷ್ಟು ನಂದಿನಿ ಉತ್ಪನ್ನಗಳನ್ನು ಬಿಡುಗಡೆ ಮಾಡಲಾಗಿದೆ. ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಬಿ ಶಿವಸ್ವಾಮಿ ನೂತನ ಉತ್ಪನ್ನಗಳ ಲೋಕಾರ್ಪಣೆ ಮಾಡಿದ್ದು 18 ವಿವಿಧ ಸ್ವಾದದ ಮಫಿನ್ಸ್ ಹಾಗೆ ಬಾರ್ ಕೇಕ್ಸ್ ಮತ್ತು ಸ್ಲೈಸ್ ಕೇಕ್ಸ್ ಮತ್ತು ಸ್ಪಾಂಜಿ ವೆನಿಲ್ಲಾ ಕೇಕ್ ಉತ್ಪನ್ನಗಳ ಬಿಡುಗಡೆ ಮಾಡಿದ್ದಾರೆ. ಸ್ಲೈಸ್ ಕೇಕ್ ಹಾಗೆ 30 ಗ್ರಾಂ ಮತ್ತು 50 ಗ್ರಾಂ ಪ್ಯಾಕಿನಲ್ಲಿ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದ್ದು ಫ್ರೂಟ್ ವೆನಿಲ್ಲಾ, ಪೈನಾಪಲ್, ಚಾಕೋ, ಆರೆಂಜ್ನಂತಹ ವಿಭಿನ್ನ ಫ್ಲೇವರ್ ಇದೆ. ಸ್ಪಾಂಜಿ ವೆನಿಲ್ಲಾ ಕೇಕ್ 25 ಗ್ರಾಂ ಪ್ಯಾಕೆಟ್ ಆಗಿದ್ದು ಗರಿಷ್ಠ ₹10ಯೊಂದಿಗೆ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಮಕ್ಕಳು ಇಷ್ಟಪಡುವಂತಹ ಮಫಿನ್ಸ್ 150 ಗ್ರಾಂ ಹೊಂದಿದ್ದು ₹50 ದರದೊಂದಿಗೆ ವೆನಿಲ್ಲಾ, ಚಾಕೊಲೇಟ್ ಹಾಗೆ ಪೈನಾಪಲ್, ಸ್ಟ್ರಾಬೆರಿ ಮತ್ತು ಮಾವಾ ಫ್ಲೇವರ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಕಾರ್ಯಕ್ರಮದ ಅಂಗವಾಗಿ ಪನ್ನೀರ್ ಖಾದ್ಯ ಸ್ಪರ್ಧೆ ನಡೆಸಲಾಗಿದ್ದು ಒಗ್ಗರಣೆ ಡಬ್ಬಿ ಖ್ಯಾತಿಯ ಮುರಳಿ ಮತ್ತು ಅವರ ಧರ್ಮಪತ್ನಿ ಸುಚಿತ್ರಾ ತೀರ್ಪುಗಾರರಾಗಿದ್ದರು. ವಿಜೇತಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. 50,000 ಬಹುಮಾನದೊಂದಿಗೆ ಮಹಾಲಕ್ಷ್ಮಿ ಪ್ರಥಮ ಸ್ಥಾನ ಪಡೆದುಕೊಂಡರು. ಮಂಗಳೂರು ಮೂಲದ ಋಷಿಕಾ 30,000ದೊಂದಿಗೆ ದ್ವಿತೀಯ ಸ್ಥಾನ ಪಡೆದುಕೊಂಡ್ರೆ ವಿಶೇಷ ಅಂತ ಹೇಳಿದ್ರೆ 13 ವರ್ಷದ ವಿನೋದಿನಿ ₹20,000 ತೃತೀಯ ಸ್ಥಾನವನ್ನು ಪಡೆದುಕೊಂಡರು. ಈ ವರ್ಷದ ಹಾಲು ವಿಶ್ವ ಹಾಲು ದಿನಾಚರಣೆಯ ಘೋಷವಾಕ್ಯ ಏನಂದ್ರೆ ಲೆಟ್ಸ್ ಸೆಲೆಬ್ರೇಟ್ ವಿತ್ ದಿ ಪವರ್ ಆಫ್ ಡೇರಿ. ಹಾಲಿನ ಶಕ್ತಿಯೊಂದಿಗೆ ಸಂಭ್ರಮಿಸೋಣ ಅನ್ನೋದು ಒಂದು ಘೋಷವಾಕ್ಯ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ ಇವತ್ತು ನಾಡಿನ ಈ ದೇಶದ ರಾಜ್ಯದ ಎಲ್ಲ ಗ್ರಾಹಕರಿಗೆ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ರುಚಿಕರವಾಗಿರಬೇಕು, ಸ್ವಾದಯುತವಾಗಿರಬೇಕು ಮತ್ತು ಪೌಷ್ಟಿಕವಾಗಿರಬೇಕು ಮತ್ತು ಕಲಬೆರಕೆ ರಹಿತವಾದಂಥ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ವಿಶೇಷವಾಗಿ ಪನ್ನೀರು, ಅದನ್ನು ಗ್ರಾಹಕರಿಗೆ ಒದಗಿಸ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ತಮಗೆಲ್ಲ ಗೊತ್ತಿದೆ, ಸಾಕಷ್ಟು ಅನ್ಆರ್ಗನೈಸ್ಡ್ ಸೆಕ್ಟರ್, ಕೋಆಪರೇಟಿವ್ ಸೆಕ್ಟರ್ಗಳಲ್ಲಿ ಕೆಲವು ಖಾಸಗಿ ಸಂಸ್ಥೆಗಳು ಪನ್ನೀರನ್ನ ಉತ್ಪಾದನೆ ಮಾಡ್ತಾರೆ. ಆದರೆ ಅದರಲ್ಲಿ ಯಾವುದೇ ಒಂದು ರುಚಿಯಾದಂಥದ್ದಾಗಲಿ ಅಥವಾ ಕ್ವಾಲಿಟಿ ಆಗಲಿ, ಗುಣ ಇರುವಂಥದ್ದು, ಗುಣಭರಿತವಾದದ್ದು ಮತ್ತು ಆರೋಗ್ಯಪೂರ್ಣವಾದಂಥ ಪನ್ನೀರ್ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ನಂದಿನಿ ಪ್ರಾಡಕ್ಟ್ ಏನಿದೆ, ನಂದಿನಿ ಪನ್ನೀರ್ ಏನಿದೆ, ಇದು ತುಂಬ ಉತ್ಕೃಷ್ಟವಾದ ಗುಣಮಟ್ಟದಿಂದ ಕೂಡಿದಂಥ ಪನ್ನೀರ್. ಹಾಗಾಗಿ ಎಲ್ಲ ಗ್ರಾಹಕರಿಗೆ, ಈ ದೇಶದ ಮತ್ತು ನಾಡಿನ ಎಲ್ಲ ಗ್ರಾಹಕರಲ್ಲಿ ನಾನು ಮನವಿ ಮಾಡೋದು, ನಂದಿನಿ KMF ನಂದಿನಿ ಪನ್ನೀರನ್ನು ಎಲ್ಲರೂ ಕೂಡ ಖರೀದಿ ಮಾಡಬೇಕು, ಅದನ್ನು ಬಳಸಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ, ಹೆಚ್ಚು ಹಾಲು ಕುಡಿಬೇಕು, ಪೌಷ್ಟಿಕಯುಕ್ತವಾದಂತಹ ಆಹಾರವನ್ನು ಸೇವನೆ ಮಾಡಬೇಕು. ಅಂದರೆ ಬ್ಯಾಲೆನ್ಸ್ ಫುಡ್ ಅಂತ ನಾವೇನು ಹೇಳ್ತೀವಿ, ಸಮತೋಲಿತವಾದ ಆಹಾರವನ್ನು ಸೇವನೆ ಮಾಡಬೇಕು ಅಂದರೆ ಅದರಲ್ಲಿ ಪ್ರಮುಖವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಇರಬೇಕಾಗುತ್ತೆ. ಅದನ್ನು ಹೆಚ್ಚು ಸೇವಿಸಬೇಕು, ನಿಮ್ಮ ಆರೋಗ್ಯ ಹೆಚ್ಚು ವೃದ್ಧಿ ಆಗಬೇಕು ಅಂದರೆ ಇದನ್ನು ಬಳಸಿ ಅಂತೇಳಿ ಮನವಿ ಮಾಡ್ತೀವಿ. ಈ ವರ್ಷದ ಟೇಸ್ಟ್ ಮಾಡಬೇಕು ನೀವು. ಪನ್ನೀರ್ ಪೆಪ್ಪರ್ ಸಾಲ್ಟು ಮತ್ತು ಇದು ಮ್ಯಾರಿನೇಟ್ ಮಾಡಿದ್ದೀನಿ ಪನ್ನೀರು.